टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮುಡಾ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸುವಂತಹ ವಿಚಾರವಾಗಿ ಮೇಲ್ಮನವಿ ಸಲ್ಲಿಸದಿರಲು ದೂರುದಾರ ಸ್ನೇಹಮಯಿ ಕೃಷ್ಣ ನಿರ್ಧರಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಈ ನಿರ್ಧಾರ, ಮುಂದಿನ ಅವರ ಕಾನೂನು ನಡೆಗಳೇನು, ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ತಾವೇ ಹೇಳಿದ್ರಿ, ಏನು ಹೈಕೋರ್ಟ್ ತಮ್ಮ ಅರ್ಜಿಯನ್ನು ವಜಾ ಮಾಡಿತ್ತು, ಕಾನೂನು ಹೋರಾಟವನ್ನು ಮುಂದುವರಿಸ್ತೇನೆ, ಮೇಲ್ಮನವಿಯನ್ನು ಸಲ್ಲಿಸ್ತೇನೆ ಅಂತ. ಇದೀಗ ಅದರಿಂದ ಹಿಂದೆ ಸರಿದಿದ್ದೀರಾ, ಯಾವ ಕಾರಣಕ್ಕೆ? ಸರ್, ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರುವ ತೀರ್ಪಿನ ಪ್ರತಿ ದೊರೆಯೋದಕ್ಕಿಂತ ಮುಂಚೆ ಮೇಲ್ಮನವಿ ಸಲ್ಲಿಸೋದಕ್ಕೆ ನಾನು ನಿರ್ಧಾರವನ್ನು ಮಾಡಿದ್ದೆ. ಆದರೆ ಆ ತೀರ್ಪಿನ ಪ್ರತಿ ದೊರೆತ ನಂತರ ಅದರಲ್ಲಿರೋ ಅಂಶಗಳನ್ನು ಪರಿಗಣಿಸಿದಾಗ ಮತ್ತು ಸಾಕಷ್ಟು ವಿಚಾರಗಳು ನನಗೆ ಆಲೋಚನೆ ಬಂದಿದ್ದರಿಂದ, ಅಂದರೆ ಇದೇ ರೀತಿ ಸುಮ್ಮನೆ ತನಿಖಾ ಸಂಸ್ಥೆ ವಿಚಾರಕ್ಕೋಸ್ಕರನೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋದರೆ ಹಲವಾರು ತಿಂಗಳ ಕಾಲ ವಿಳಂಬ ಆಗುತ್ತೆ. ಸೊ ಅದರ ಬದಲು ನನ್ನ ಹತ್ರ ಇರೋಂಥ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಸೊ ವಾದವನ್ನು ಮಂಡನೆ ಮಾಡಿದ್ರೆ ಆರೋಪಿತರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ ಕಂಡು ಬಂದಿದ್ದರಿಂದ. ಯಾಕಂತ ಹೇಳಿದ್ರೆ ಇದುವರೆಗೆ ನಾನು ಸುಮಾರು 15 ವರ್ಷಗಳ ಕಾನೂನು ಹೋರಾಟದಲ್ಲಿ ಇದೇ ರೀತಿ ಹಲವಾರು ಪ್ರಕರಣಗಳಲ್ಲಿ ಸೊ ಪೊಲೀಸರು ಸಲ್ಲಿಸಿದಂಥ ಬಿ ರಿಪೋರ್ಟ್ಗಳನ್ನು ಪ್ರಶ್ನಿಸಿ ನಾವು ಆರೋಪನ ಸಾಬೀತುಪಡಿಸೋದು ಸಾಕಷ್ಟು ಅನುಭವಗಳಿದೆ. ಸೊ ಈ ಎಲ್ಲ ಆಧಾರದ ಮೇಲೆ ನಾವು ಅದನ್ನು ಜನಪ್ರತಿನಿಧಿ ವಿಶ್ಲೇಷಣೆಯಲ್ಲಿ ಆ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಏನೇನು ಅಂಶಗಳನ್ನು ತಾವು ಗಮನಿಸಿದ್ರಿ ಅಂತ ಹೈಕೋರ್ಟ್ ತಮ್ಮ ಏನು ಅರ್ಜಿಯನ್ನು ವಜಾ ಮಾಡಿತ್ತು ಅದರಲ್ಲಿ? ಸರ್, ಮುಖ್ಯವಾಗಿ ಏನು ಲೋಕಾಯುಕ್ತ ತನಿಖಾ ಸಂಸ್ಥೆ ಸ್ವತಂತ್ರ ತನಿಖಾ ಸಂಸ್ಥೆ ಅನ್ನೋ ರೀತಿಯಲ್ಲಿ ಮಾಡಿದೆ ಮೊದಲನೇದಾಗಿ. ಸೊ ಎರಡನೇದಾಗಿ ಈ ಹಂತದಲ್ಲಿ CBI ಕೊಡೋದ್ರಿಂದ ಬೇಡ. ಯಾಕೆ ಅಂತೇಳಿದ್ರೆ ಆ ತನಿಖೆಯಲ್ಲಿ ಅವರೇನು ವರದಿ ಕೊಟ್ಟರೆ, ಮಧ್ಯಂತರ ವರದಿ ಕೊಟ್ಟರೆ ಅದನ್ನೆಲ್ಲ ಗಮನಿಸಿದಾಗ ಸೊ ಸರಿಯಾದ ರೀತಿ ತನಿಖೆ ನಡೆಸಿದ್ದಾರೆ ಅಂತ ಕಂಡು ಬಂದಿದೆ ಅಂತೇಳಿ ಹೇಳಿದ್ದಾರೆ. ಆದರೆ ನನ್ನ ಈ ಮಾನ್ಯ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದ ನಂತರ ನಾನು ಎಷ್ಟು ಅರ್ಜಿಗಳನ್ನು ಸಲ್ಲಿಸಿದ್ದೀನಿ, ಅದರಲ್ಲಿ ಏನು ಅಂಶಗಳಿದೆ ಅನ್ನೋದನ್ನು ಸೊ ತನಿಖಾಧಿಕಾರಿ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದರೆ ಇವಾಗ ಗೊತ್ತಿಲ್ಲ. ಹಾಗಾಗಿ ಅವರು ಯಾವ ವರದಿ ಸಲ್ಲಿಸಿದ ಗೊತ್ತಿಲ್ದಾರಲ್ಲ. ಅದ್ರ ಜೊತೆಗೆ ಮಾನ್ಯ ನ್ಯಾಯಾಲಯ ಇಲ್ಲಿ 2 ಪ್ರಮುಖ ಅಂಶಗಳನ್ನು ಗಮನಿಸಿಲ್ಲ. ಅಂದರೆ ನಮ್ಮ ಪರವಾಗಿ ನಾವೇನು ಸಲ್ಲಿಸಿದ್ದೀವಿ ಅರ್ಜಿಲಿ. ಸೊ ನಾವು ಒಂದು ಲೋಕಾಯುಕ್ತ ಅಧಿಕಾರಿಗಳು ಆರೋಪಗಳಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಸಲ್ಲಿಸಿದ್ವಿ. ಸೊ ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಮತ್ತು ಎರಡನೇದಾಗಿ ಈಡಿನ ಪ್ರತಿವೇದನೆ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಂಡ್ವಿ. ಸೊ ಅದ್ರ ಬಗ್ಗೆ ಕೂಡ ಏನು ಹೇಳಿಲ್ಲ. ಸೊ ಈ ಅಂಶನ ಇಟ್ಕೊಂಡು ನಾವು ಸರ್ವೋಚ್ಚ ನ್ಯಾಯಾಲಯ ಹೋಗುವಂಥ ಅವಕಾಶ ಇದ್ದೇ ಇದೆ. ಆದರೆ ಕಾಲ ವಿಳಂಬ ಆಗುತ್ತೆ. ಮತ್ತು ನಮ್ಮದು ಇಲ್ಲಿ ಈ ಪ್ರಕರಣದಲ್ಲಿ ಸೊ ದಾಖಲಾತಿಗಳೇ ಪ್ರಮುಖ ಸಾಕ್ಷಿ. ಹಾಗಾಗಿ ದಾಖಲಾತಿಗಳ ಸಾಕ್ಷಿ ಆಧಾರಿತ ಮೌಖಿಕ ಸಾಕ್ಷಿ ಅಂಗೀಕಾರ ಅಂತೇಳಿ ಕಾನೂನು ಹೇಳುತ್ತೆ. ಹಾಗಾಗಿ ಈ ದಾಖಲೆನೇ ನಾವು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟು ಆರೋಪ ಸಾಬೀತುಪಡಿಸೋ ಸಾಧ್ಯತೆ ಇರಬೇಕಾದ್ರೆ ಅನವಶ್ಯಕವಾಗಿ ತನಿಖೆ ಸಂಸ್ಥೆಗಳ ವಿಚಾರದಲ್ಲಿ ಅಥವಾ ತನಿಖೆ ವಿಚಾರದಲ್ಲಿ ಕಾಲ ವಿಳಂಬ ಮಾಡೋದು ಬೇಡ, ಆದಷ್ಟು ಬೇಗ ಆರೋಪಿತರಿಗೆ ಶಿಕ್ಷೆ ಕೊಡಿಸೋಣ ಅಂತೇಳಿ ಈ ನಿರ್ಧಾರಕ್ಕೆ ಬಂದಿದೆ. ಈಗ ಲೋಕಾಯುಕ್ತದವರು ತಮ್ಮ ತನಿಖೆಯನ್ನು ಸಂಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಅದನ್ನು ಸಲ್ಲಿಸಿದ ಮೇಲೆ ಅದು ಸಾರ್ವಜನಿಕವಾಗಿ ಬಹಿರಂಗವಾದ ನಂತರ ಆ ತನಿಖಾ ವರದಿಗಳನ್ನು ಆಧರಿಸಿ ಏನಾದರೂ ಮೇಲ್ಮನವಿ ಸಲ್ಲಿಸುವಂಥದ್ದಕ್ಕೆ ಅವಕಾಶ ಇದೆಯಾ ಅಥವಾ ತಾವು ಆ ನಿರ್ಧಾರಕ್ಕೆ ಹೋಗ್ತೀರಾ? ಇಲ್ಲ ಸರ್, ಸದ್ಯಕ್ಕೆ ಯಾವುದೇ ಮೇಲ್ಮನವಿ ಸಲ್ಲಿಸೋಕ್ಕೆ ಅದೇ ವರದಿ ಸಲ್ಲಿಸಿದ ಮೇಲೆ ಅಲ್ಲಿ ಏನು ಲೋಪದೋಷಗಳಿದೆ ಅದಕ್ಕೆ ಪೂರಕವಾದ ನಮ್ಮಲ್ಲಿ ತೆರೆದ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಸೊ ಶಿಕ್ಷೆ ಕೊಡಿಸೋ ಪ್ರಯತ್ನಗಳನ್ನು ಮುಂದುವರಿಸ್ಕೊಳ್ತೀವಿ. ಅನಿವಾರ್ಯ ಇದೆ ಅಂತಂದಾಗ ಮಾತ್ರ ಮೇಲ್ಮನವಿ ಸಲ್ಲಿಸುವಂಥ ಇದು ಮಾಡಿದೆ. ಯಾಕಂದರೆ ವರದಿ ಸಲ್ಲಿಸಿದ ನಂತರ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಸಾಧ್ಯವಾದಷ್ಟು ಮೇಲ್ಮನವಿ ಸಲ್ಲಿಸಿ ಕಾಲ ವಿಳಂಬ ಮಾಡೋ ಬದಲು ಈ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲೇ ಆರೋಪ ಸಾಬೀತುಪಡಿಸುವಂಥ ಕೆಲಸದ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತೀವಿ.